ಹೇ ಗೈಸ್, ಹೇಗಿದ್ದಾರೆ? ಸೊ ಇದನ್ನು ಕಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ರಿವ್ಯೂ. ನಾನು ಇವತ್ತು ನೋಡ್ಕೊಂಡು ಬಂದಿದ್ದೀನಿ ಲೈಗರ್ನ. ಸೊ ಮೂವಿ ಹೇಗಿದೆ, ಚೆನ್ನಾಗಿದೆಯೋ ಇಲ್ವೋ, ಅಥವಾ ಏನೋ ಲೈಕ್ ಅದು ಟ್ರೈಲರ್ ಯಾರು ಇಷ್ಟಪಟ್ಟಿರಲಿಲ್ಲ. ಸೊ ಮೂವಿ ಚೆನ್ನಾಗಿದೆಯಾ ಅಥವಾ ಟ್ರೈಲರಲ್ಲಿ ಗೆಸ್ ಮಾಡ್ದಂಗೆ ಪ್ರಿಡಿಕ್ಟ್ ಮಾಡ್ದಂಗೆ ಚೆನ್ನಾಗಿಲ್ವಾ, ಈ ವಿಡಿಯೋ ಎಲ್ಲ ಗೊತ್ತಾಗುತ್ತೆ ನಿಮಗೆ. ವಿಡಿಯೋ ತನಕ ನೋಡ್ತಾ ಹೋಗಿ. ಮೂವಿ ಪ್ಲಾಟ್ ಸಿಂಪಲ್ ಆಗಿದೆ. ಏನಪ್ಪಾ ಅಂದ್ರೆ, ಈಗ ರಮ್ಯಾ ಕೃಷ್ಣ ಅವ್ರು ಇದಾರಲ್ಲ, ಸೊ ಅವ್ರ ಮಗ ಮೀನ್ಸ್ ಅಂದ್ರೆ ವಿಜಯ್ ದೇವರಕೊಂಡಗೆ ಕರ್ಕೊಂಡು ಮುಂಬೈಲಿ ಹೋಗ್ತಾರೆ ಆ ನೇಟಿವ್ ಪ್ಲೇಸ್ಗೆ. ಅಲ್ಲಿ ಒಂದು ಚಾಂಪಿಯನ್ಶಿಪ್, ಫೈಟಿಂಗ್ ಚಾಂಪಿಯನ್ಶಿಪ್ಗೆ ಸೇರಿಸಬೇಕಂತ ಇರ್ತಾರೆ ಅವ್ರ ಅಮ್ಮ. ಯಾಕಂದ್ರೆ ಅದು ಅವ್ನು ಗೆಲ್ಬೇಕಂತ ಅವ್ರಿಗೆ ಅವ್ರ ಅಮ್ಮಗೆ ತುಂಬಾನೇ ಆಸೆ ಇರುತ್ತೆ. ರಮ್ಯಾ ಕೃಷ್ಣ ಅವರಿಗೆ ವಿಜಯ್ ದೇವರಕೊಂಡ ಒಬ್ಬ ಒಳ್ಳೆ ಫೈಟರ್ ಆಗಲಿ ಅಂತ ಒಂದು ಆಸೆ ಇರುತ್ತೆ. ಮೂವಿ ಮೈಂಡ್ ಬ್ಲೋಯಿಂಗ್ ಇದೆ, ಯಾಕಂದ್ರೆ ಒಳಗೆ ಆಕ್ಷನ್ ಇದೆ, ರೊಮ್ಯಾನ್ಸ್ ಇದೆ, ಸೀಕ್ವೆನ್ಸ್ ಲೈಕ್ ಸಸ್ಪೆನ್ಸ್, ಆಮೇಲೆ ಲೈಕ್ ಒಂದು ಗೂಸ್ ಬಂಪ್ಸ್ ಮೂಮೆಂಟ್, ವಾವ್ ಮೂಮೆಂಟ್ಸ್ ತುಂಬಿಕೊಂಡಿದ್ದಾವೆ. ಆಕ್ಷನ್ ಅಂತೂ ಪೂರ್ತಿ ನೋಡಕ್ ಸಿಗುತ್ತೆ ನಿಮಗೆ. ಇದು ಮಾಸ್ ಆಡಿಯನ್ಸ್ಗೆ ತುಂಬಾನೇ ಇಷ್ಟ ಆಗುತ್ತೆ ಮೂವಿ, ಯಾಕಂದ್ರೆ ಫುಲ್ ಆಕ್ಷನ್ ಇದೆ, ಲೈಕ್ ಬ್ಲೈಂಡ್ ಆಕ್ಷನ್ ಇದೆ. ಇದು ಮಾಸ್ ಆಡಿಯನ್ಸ್ಗೆ ಟಾರ್ಗೆಟ್ ಮಾಡಿರೋ ಮೂವಿ. ಸ್ಟೋರಿ ಲೈನ್, ಬ್ಯಾಕ್ ಸ್ಟೋರಿ ವೀಕ್ ಇದೆ ಆಯ್ತಾ, ಆರ್ಡಿನರಿ ಇದೆ. ಆದ್ರೆ ಅದನ್ನ ಎಕ್ಸಿಕ್ಯೂಟ್ ಮಾಡಿರೋ ಒಂದು ಸ್ಟೈಲು ತುಂಬಾನೇ ಆಸಮ್ ಆಗಿದೆ. ಆರ್ಡಿನರಿ ಅಂತ ಯಾಕಂತ ಅಂದ್ರೆ, ಇವಾಗ ನೀವೇ ಯೋಚನೆ ಮಾಡಿ, ನೀವು ಎಷ್ಟು ಮೂವಿಗಳು ನೋಡಿಲ್ಲ ರೆಸ್ಲಿಂಗ್ ಇಂದು. ಲೈಕ್ ಸ್ಟಾರ್ಟಿಂಗ್ ಹೀರೋ ಓಡಿಸ್ಕೊಂತಾನೆ, ಆಮೇಲೆ ಅವನಿಗೆ ಏನೋ ಒಂದು ಲೈಕ್ ಫುಲ್ ಶಕ್ತಿ ಬಂದ್ಬಿಟ್ಟು ಹೊಡೆದು ಬಿಡ್ತಾನೆ, ಗೆದ್ದು ಬಿಡ್ತಾನೆ, ಸೋಲ್ಸ್ ಬಿಡ್ತಾನೆ. ಸೊ ಈ ತರ ಎಷ್ಟು ಮೂವಿಗಳು ನೋಡಿಲ್ಲ ನಾವು. ಕ್ಯಾರೆಕ್ಟರ್ಸ್ ಬಗ್ಗೆ ಮಾತಾಡಿದ್ರೆ, ಫಸ್ಟ್ ಆಫ್ ಆಲ್ ವಿಜಯ್ ದೇವರಕೊಂಡ ಅವರು ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಕಾಣುತ್ತೆ ಎಫರ್ಟ್ಸ್, ಯಾಕಂದ್ರೆ ಆ ಫೈಟಿಂಗ್ ಸೀಕ್ವೆನ್ಸ್, ಬಾಡಿ ಮೇಂಟೈನ್ ಮಾಡಿರೋ ಒಂದು ಸ್ಟೈಲು, ಆ ಆಟಿಟ್ಯೂಡ್ ಪೂರ್ತಿ ಟಾಪ್ ನಾಚ್ ಆಗಿ ಕಾಣಿಸ್ಕೊಂಡಿದೆ. ರಮ್ಯಾ ಕೃಷ್ಣ ಅವ್ರ ಬಗ್ಗೆ ಮಾತಾಡಿದ್ರೆ, ಅವರು ಕೂಡ ಒಂದು ತುಂಬಾನೇ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡಿದ್ದಾರೆ. ಒಂದು ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ ಮೂವಿ ಒಳಗೆ. ಐ ಆಮ್ ವೆರಿ ಡಿಸಪಾಯಿಂಟೆಡ್ ವಿತ್ ಅನನ್ಯ ಪಾಂಡೆಸ್ ಪರ್ಫಾರ್ಮೆನ್ಸ್. ಲೈಕ್ ನಿಮಗೆ ಎಲ್ಲರೂ ಗೊತ್ತೇ ಇದೆ ಆಕ್ಟಿಂಗ್ ಹೇಗಿದೆ ಅಂತ. ಸೊ ನಾನೇನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರಲಿಲ್ಲ, ಸೊ ಅದಕ್ಕೆ ನನಗೇನು ಹರ್ಟ್ ಕೂಡ ಆಗಿಲ್ಲ. ನೀವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗ್ಬೇಡಿ ಅನನ್ಯ ಪಾಂಡೆಗೆ. ಡೈರೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಯಾಕಂದ್ರೆ ಒಂದು ಆಡಿಯೋ ಸ್ಟೋರಿನ ಆ ಲೆವೆಲ್ ಎಕ್ಸಿಕ್ಯೂಟ್ ಮಾಡಕ್ಕೆ ತಲೆ ಬೇಕು. ಆಮೇಲೆ ಎಷ್ಟೊಂದು ಸ್ಟೋರಿಗಳನ್ನ ಲೈಕ್ ವಾವ್ ತರ ಮಾಡಿದ್ದಾರೆ, ಗೂಸ್ ಬಂಪ್ಸ್ ಬರೋ ತರ ಒಂದು ಲೈಕ್ ಆರನ್ನ ಕ್ರಿಯೇಟ್ ಮಾಡಿದೆ. ರಿಯಲಿ ಶಾಕ್ ವಿತ್ ದ ಪರ್ಫಾರ್ಮೆನ್ಸ್ ಆಫ್ ಮೈಕ್ ಟೈಸನ್. ಅವ್ರ ಪರ್ಫಾರ್ಮೆನ್ಸ್ ಸೂಪರ್ ಆಗಿತ್ತು, ಶಾಕಿಂಗ್ಲಿ ಎಕ್ಸ್ಟ್ರೀಮ್ಲಿ ವೆಲ್ ಆಗಿತ್ತು. ಯಾಕಂದ್ರೆ ಅವರಿಗೆ ಒಂದು ಕೊಟ್ಟಿರೋ ಡೈಲಾಗ್ಸ್ ಆಗಲಿ, ಆಕ್ಟಿಂಗ್ ಆಗಲಿ, ಒಂದು ಸ್ಯಾವೇಜ್ ಡೈಲಾಗ್ಸ್, ಸ್ಯಾವೇಜ್ ಪರ್ಫಾರ್ಮೆನ್ಸ್, ಸ್ಯಾವೇಜ್ ಕಮ್ ಬ್ಯಾಕ್ಸ್ ನ ಕೊಡ್ತಾ ಇದ್ರು ಥ್ರೋಡ್ ದ ಮೂವಿ. ಕನ್ಕ್ಲೂಷನ್ ಹೇಳ್ಬೇಕಂದ್ರೆ ಇಷ್ಟ ಹೇಳಕ್ ಟ್ರೈ ಮಾಡ್ತೀನಿ. ಮೂವಿ ಎಕ್ಸಿಕ್ಯೂಷನ್ ತುಂಬಾ ಚೆನ್ನಾಗಿದೆ, ಅದರ ಸ್ಟೋರಿ ಮಾತ್ರ ಆರ್ಡಿನರಿ ಇದೆ. ನಾನು ಯಾಕೆ ಪದೇ ಹೇಳ್ತೀನಿ ಅಂದ್ರೆ, ನೀವು ಬಹಳ ಮೂವಿ ನೋಡಿರ್ತೀರ. ಲೈಕ್ ದಂಗಲ್ ಆಗಿರ್ಬೋದು, ತೂಫಾನ್ ಆಗಿರ್ಬೋದು, ತುಂಬಾನೇ ಮೂವಿಗಳಿದಾವೆ. ಈಗ ಸ್ಟಾರ್ಟಿಂಗ್ ಹೀರೋ ಲೈಕ್ ಓಡಿಸ್ಕೊಂಡು ಸೋತ್ ಬಿಡ್ತಾನೆ, ಆಮೇಲೆ ತುಂಬಾ ಡಿಸಪಾಯಿಂಟ್ ಆಗ್ತಾನೆ, ಡಿಮೋಟಿವೇಟೆಡ್ ಆಗಿರ್ತಾನೆ. ಆಮೇಲೆ ಸಡನ್ಲಿ ಏನೋ ಒಂದು ಆಗುತ್ತೆ, ಜೋಶ್ ಬರುತ್ತೆ, ಆಮೇಲೆ ಅಚೀವ್ಮೆಂಟ್ ಮಾಡ್ಬಿಟ್ಟು ಗೆದ್ಬಿಟ್ಟು ಟ್ರೋಫಿನ ಗೆಲ್ತಾನೆ. ಸೊ ಈ ತರ ಬಹಳನೇ ಮೂವೀಸ್ ಇದೆ. ಸೊ ಇದ್ರೊಳಗೂ ಸೇಮ್ ಅದೇ ನೋಡಕ್ ಸಿಗುತ್ತೆ ನಿಮಗೆ. ಆದ್ರೆ ಇದ್ರದ್ದು ಎಕ್ಸಿಕ್ಯೂಷನ್ ಬೇರೆ ಮೂವಿಗಳ ತರ ಇಲ್ಲ, ತುಂಬಾ ಯೂನಿಕ್ ಆಗಿ ಮಾಡಿದ್ದಾರೆ. ಅಫ್ಕೋರ್ಸ್ ಮಾಸ್ ಆಡಿಯನ್ಸ್ಗೆ ಇದು ಮ್ಯಾಟರ್ ಆಗಲ್ಲ. ಅವರಿಗೆ ಮೂವಿ ಲೈಕ್ ಒಂಥರ ಹಬ್ಬ ಇದ್ದಂಗೆ ಎಂಜಾಯ್ ಮಾಡ್ತಾರೆ. ಸೊ ಲಾಜಿಕಲ್ ಪಾಯಿಂಟ್ಸ್ ನ ಹೇಳ್ತಾ ಇದೀನಿ ಅಷ್ಟೇ, ಲಾಜಿಕಲ್ ಫ್ಲಾಸ್ ನ ಫೈಂಡ್ ಔಟ್ ಮಾಡ್ತಾ ಇದೀನಿ. ಅದ್ ಬಿಟ್ರೆ ಲೈಕ್ ಮೂವಿ ಒನ್ ಟೈಮ್ ವಾಚಿಗೆ ಸೂಪರ್ ಆಗಿದೆ, ತುಂಬಾನೇ ಮೈಂಡ್ ಬ್ಲೋಯಿಂಗ್ ಇದೆ. ಲೈಕ್ ನಿಮಗೆ ಫುಲ್ ಗೂಸ್ ಬಂಪ್ಸ್ ಬರುತ್ತೆ. ಒಂದು ಮಾಸ್ ಎಂಟರ್ಟೈನರ್ ಈಗ ಲೈಕ್ ಒಂದು ಥ್ರೋಟ್ ಆಕ್ಷನ್ ಮೂವಿ ನೋಡಬೇಕು, ಒಂದು ಫುಲ್ ಫೈಟಿಂಗ್ ಇರಬೇಕು, ಅದು ಅಂತ ನಿಮಗೆ ಏನಾದ್ರು ಆಸೆ ಇದ್ರೆ ಈ ಮೂವಿ ನಿಮಗೆ ಪರ್ಫೆಕ್ಟ್ಲಿ ನಿಮಗೆ ಅಂತಾನೆ ಮಾಡಿದರೆ. ಸೊ ಆ ಮೂವಿ ನೋಡ್ಕೊಂಡ್ ಬನ್ನಿ. ಸೊ ನನಗೆ ಇಷ್ಟ ಆಯಿತು ಮೂವಿ, ಆದರೆ ಇದೊಂದು ಫ್ಲಾ ಅನ್ನಿಸ್ತು ಅಷ್ಟೇ. ನೀವು ನೋಡಿದ್ರಲ್ಲ, ಇದನ್ನ ರಿವ್ಯೂ ಆಗಿತ್ತು. ಸೊ ನೀವು ಮೂವಿ ನೋಡಿದ ತಕ್ಷಣ ನಿಮಗೆ ಹೇಗೆ ಅನಿಸ್ತು ಕಮೆಂಟ್ ಮಾಡಿ. ಸೊ ನನ್ನ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ನಾನು ಸಿಗ್ತಾರೆ ಬೇರೆ ಟಾಪಿಕ್ ಜೊತೆಗೆ. ಟಿಲ್ ಅಂಡ್ ಟೇಕ್ ಕೇರ್, ಬಾಯ್.